ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಗೆರೆ ಗ್ರಾಮದ ಕುರುಬ ಜನಾಂಗದ ಶಂಕರಪ್ಪ ಮತ್ತು ಶಾಂತಮ್ಮ ಎನ್ನುವ ದಂಪತಿಗಳಿಗೆ ಜನಿಸಿದ ಮಗುವೆ ಗಾದಿಲಿಂಗಪ್ಪ. ಕಿರಿಯ ವಯಸ್ಸಿನ ಗಾದಿಲಿಂಗಪ್ಪನಿಗೆ ಗುರುಗಳು ಓಂಕಾರ ಪದ ತಿದ್ದಲು ಹೇಳಿದಾಗ ಆ ಪದದ ಅರ್ಥವನ್ನು ಬಿಡಿಸಿ ಹೇಳಲು ಕೇಳುತ್ತಾನೆ. ಆಗ ಗುರುಗಳು ದಿಗ್ಭ್ರಾಂತರಾಗಿ ಇವನು ಮುಂದೆ ಒಬ್ಬ ಸಿದ್ಧಿ ಪುರುಷನು ಜ್ಞಾನಿಯೂ ಆಗುತ್ತಾನೆಂದು ಹೇಳುತ್ತಾರೆ. ತನ್ನ ಮನೆಯ ಕುಲಕಸುಬು ಕುರಿ ಕಾಯುವುದನ್ನು ಮುಂದುವರೆಸಿದ ಗಾದಿಲಿಂಗಪ್ಪ ಕುರಿಗಳನ್ನು ಹುಲ್ಲು ಮೇಯಲು ಬಿಟ್ಟು ಒಂದು ಕಡೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳುತ್ತಿದ್ದನು. ಇದ್ದಕ್ಕಿದ್ದಂತೆ ಒಂದು ದಿನ ಸಂಸಾರದ ಬಂಧನದಿಂದ ಮುಕ್ತಿ ಹೊಂದಿ ಮನೆ ಬಿಟ್ಟು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕಿನ ಗುಳೇವ್ ಗ್ರಾಮದ ಗಾದಿ ಬಸಪ್ಪ ಮತ್ತು ಲಿಂಗಮ್ಮ ಎನ್ನುವ ದಂಪತಿಗಳ ಮನೆಯಲ್ಲಿ ನೆಲೆ ನಿಂತು ಪ್ರತಿದಿನ ಕುರಿ ಕಾಯುವುದು ಬೇಸಾಯದ ಕೆಲಸಗಳನ್ನು ಮಾಡುತ್ತಿರುತ್ತಾನೆ. ಹೀಗೆ ಕುರಿ ಕಾಯುವ ಸಮಯದಲ್ಲಿ ಬೇರೆ ಬೇರೆ ಜಾತಿಯ ಹುಡುಗರನ್ನು ಕರೆದು ನಾವೆಲ್ಲರೂ ಭಗವಂತನ ಮಕ್ಕಳು, ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿರಬಾರದೆಂದು ಬೋಧಿಸುತ್ತಾನೆ. ಶಾಂತ ಸ್ವಭಾವ, ಜ್ಞಾನ, ಸಹನೆ, ತಾಳ್ಮೆ ಇವೆಲ್ಲವನ್ನು ಗೆದ್ದ ಗಾದಿಲಿಂಗಪ್ಪ ತಾನು ಸ್ವಯಂ ದೈವಭಕ್ತ. ಇವರು ಸಿದ್ಧ ಪರಂಪರೆಯಿಂದ ಪಡೆದ ಔಷಧಿ ವಿದ್ಯೆ, ರಸವಿದ್ಯೆಯಿಂದ ಜನಮನವನ್ನು ಗೆದ್ದವರು. ಬಳ್ಳಾರಿಯ ಸಂತ ಪರಂಪರೆಯಲ್ಲಿ ಪ್ರಮುಖರು. ಇವರನ್ನು ಪವಾಡ ಪುರುಷರು, ಸಿದ್ಧರು ಎಂದು ಹೇಳಬಹುದು. ಬಡವರ, ದೀನದಲಿತರ ದಾರಿ ಬೆಳಕಾಗಿ, ನಿರಾಶ್ರಿತರ ಆಶಾಕಿರಣವಾಗಿ, ಜಾತಿ ಅಹಂಕಾರವನ್ನು ಮೆಟ್ಟಿ ನಿಂತ ಧೀರ ಗಾದಿಲಿಂಗಪ್ಪ ತಾತ. ಹಾಲು ಮತಸ್ಥ ಧಾರ್ಮಿಕ ಬದುಕನ್ನು ತಿದ್ದಿ ರೂಪಿಸಿ ತಲೆ ಎತ್ತಿ ನಿಲ್ಲುವಂತೆ ನುಡಿದು ನುಡಿದಂತೆ ನಡೆದು ಮಹಾತ್ಮನಾದ ದಿವ್ಯ ಚೇತನವೇ ಗಾದಿಲಿಂಗಪ್ಪ. ಒಮ್ಮೆ ಭಕ್ತರು ಹಂಪಿ ಜಾತ್ರೆಯನ್ನು ನೋಡಲು ಇಷ್ಟಪಟ್ಟಾಗ ತಮ್ಮ ದೈವೀ ಶಕ್ತಿಯಿಂದ ಹಂಪಿ ರಥೋತ್ಸವವನ್ನು ತಾನಿದ್ದಲ್ಲಿಯೇ ಕಾಣುವಂತೆ ಮಾಡಿದ ಮಹಾಪುರುಷ ಹಿಂದಿನ ಜನ್ಮದಲ್ಲಿ ತಮ್ಮ ಕುರುಬ ಕುಲದಲ್ಲಿಯೇ ಮಾರಬೀರಪ್ಪನಾಗಿ ಮಾರಗಂಡರ ವಂಶದಲ್ಲಿ ಜನಿಸಿ ಪವಾಡ ಪುರುಷನಾಗಿ ಮೆರೆದು ನಂತರ ಗಾದಿಲಿಂಗೇಶ್ವರನಾಗಿ ಜನಿಸಿ ಸುಮಾರು 200 ವರ್ಷ ಬದುಕಿದ್ದ ಎಂದು ಹೇಳಲಾಗುತ್ತದೆ. ಪ್ರತಿ ಗುರುವಾರ ರಾತ್ರಿ ಡೊಳ್ಳಿನ ಸೇವೆಯ ನಂತರ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಚಿನ್ನೂರಪ್ಪನ ಜಗುಲಿಯಿಂದ ಡೊಳ್ಳು ಕಳಸ ಬರಬೇಕೆಂದು ತಾತ ಹೇಳಿರುತ್ತಾನೆ. ಶ್ರಾವಣ ಮಾಸದ 3ನೇ ಗುರುವಾರ ಮುಳ್ಳಾವಿಗೆ ತುಳಿದು ಮತ್ತು ಬತ್ತಿ ನುಂಗಿದರೆ ಗಾದಿಲಿಂಗಪ್ಪ ತಾತನಿಗೆ ತನ್ನ ಭಕ್ತರನ್ನು ಸಲುಹಲು ಚಿನ್ನೂರೇಶ್ವರರಿಂದ 1 ವರ್ಷದ ಶಕ್ತಿ ಲಭಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ತಾತನ ಹೂವಿನ ರಥೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಆದ 5ನೆಯ ದಿನ ಜಾತ್ರೆ ಮತ್ತು ರಥೋತ್ಸವಗಳು ನಡೆಯುತ್ತವೆ. ಜಾತ್ರೆಯ ದಿನ ಚಿನ್ನೂರೇಶ್ವರ ಜಗುಲಿಯಿಂದ ಹಾಗೂ ಗಾದಿಲಿಂಗಪ್ಪ ತಾತನ ಪೂಜಾರಿ ಮನೆಯಿಂದ ಕುಂಭವನ್ನು ತಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಲಾಗುತ್ತದೆ. ಸಾಯಂಕಾಲ ಇನ್ನೇನು ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿದ್ದಾನೆ ಎನ್ನುವ ಸಮಯದಲ್ಲಿ ಕಾಡಿನಿಂದ ಕುರಿಯ ಹಿಂಡುಗಳು ಧೂಳೆಬ್ಬಿಸುತ್ತಾ ನಡೆದು ಊರಿಗೆ ಬರುತ್ತವೆ. ಇದೇ ವೇಳೆಯಲ್ಲಿ ತನ್ನ ತೇರನ್ನು ಎಳೆಯಬೇಕೆಂದು ತಾತ ಹೇಳಿರುತ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ ಗಾದಿಲಿಂಗಪ್ಪ ತಾತನ ದೇವಸ್ಥಾನದ ಬಲಮೂಲೆಯಲ್ಲಿ ಒಂದು ನಕ್ಷತ್ರ ಪ್ರಕಾಶಿಸುತ್ತದೆ. ಈ ನಕ್ಷತ್ರ ಪ್ರಕಾಶಿಸಿದ ನಂತರವೇ ತೇರು ಎಳೆಯುವುದು, ಇಲ್ಲದಿದ್ದರೆ ರಥವು ಅಲ್ಲಾಡುವುದಿಲ್ಲ ಎನ್ನುವುದು ಭಕ್ತರ ನಂಬಿಕೆ.